ನ್ಯಾಯ ಅನ್ನೋದು ಸಿಗೋ ವಸ್ತು ಅಲ್ಲ. ಅದನ್ನು ಧ್ವನಿ ಮಾಡಿ ನಮ್ಮ ತಾಕತ್ತಿಂದ ಪಡ್ಕೊಳ್ಳೋವಂಥ ವಸ್ತುನೇ ನ್ಯಾಯ. ಆಮೇಲೆ ನ್ಯಾಯ ಅನ್ನೋದು ಸತತವಾದಂಥ ಪ್ರೋಸೆಸ್ಸು. ನ್ಯಾಯ ಸಿಗುತ್ತೆ ಅಂತ ಕೇಳೋರಿಗೆಲ್ಲರಿಗೂ ಒಂದೇ ಉತ್ತರ, ನ್ಯಾಯ ಅನ್ನೋದನ್ನು ಸಿಗಲ್ಲ, ಪಡ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಸತತವಾಗಿ ನಾನು ನೋಡಿದ್ರಲ್ಲ, SIT ಮಾಡೋಕ್ಕೆ ವಿರೋಧ ಪಕ್ಷದವ್ರು ಬರಲಿಲ್ಲ, ಆಡಳಿತ ಪಕ್ಷ ಇಲ್ಲ, ಕುಮಾರಸ್ವಾಮಿ CM ಆಗ್ಬೇಕಂತ ಅಯ್ಯಪ್ಪನ ಅಡ್ರೆಸ್ ಇಲ್ಲ, ಮಗನ ಮಾತಾಡ್ತಾನೆ ಇಲ್ಲ, ಬಟ್ CM ಕುರ್ಚಿ ಬೇಕು ಅವ್ರಿಗೆಲ್ಲ. DK ಶಿವಕುಮಾರ್ಗೂ CM ಕುರ್ಚಿ ಬೇಕು, ಅಶೋಕನ್ಗೂ CM ಕುರ್ಚಿ ಬೇಕು, BJP ಅವ್ರಿಗೆ ನೆಕ್ಸ್ಟ್ ಅಧಿಕಾರನೇ ಬೇಕು. ಬಟ್ ಆದರೆ ಎಲ್ಲೂ ಕೂಡ ನ್ಯಾಯ ಕೊಡಲ್ಲ. ಇಂಥ ಉಸಿರು ಒಳ್ಳೆ ರಾಜಕಾರಣಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಸಾಮಾನ್ಯ ಜನರಲ್ವಾ? ನಾನು ನಿಮ್ಮಲ್ಲಿ ಒಬ್ಬ ಅಲ್ವಾ? ಐ ಮಟ್ ಬಿ ಅನ್ ಅಡ್ವೊಕೇಟು, ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಧೈರ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನೇ ಬಂದರೂ ಏನಾಯ್ತು ಆಗಲಿ ಬಿಡಪ್ಪ, ಫೈಟ್ ಮಾಡೋಣ ಅನ್ನೋ ಮನಸ್ಥಿತಿ ಇದೆ. ಬಿಟ್ಟರೆ ಐ ಆಮ್ ಆಲ್ಸೋ ಅ ಕಾಮನ್ ಮ್ಯಾನ್. ನಿಮ್ಮ ಥರ ಸತತವಾಗಿ ಈಗ SIT ಮಾಡಲಿಕ್ಕೆ 15 ದಿವಸ ತಗೊಂಡ್ವಿ, ಮತ್ತು SITನ ಆಕ್ಟಿವೇಟ್ ಮಾಡೋಕ್ಕೆ ಒಂದು ಹೆಚ್ಚು ಕಮ್ಮಿ 5 ರಿಂದ 6 ದಿವಸ ಆಯಿತು. 1 ವಾರ ಬೇಕಾಯಿತು SITನ ಫೀಲ್ಡ್ಗೆ ಇಳಿಸೋಕ್ಕೆ. ಸತತವಾದಂಥ ಪ್ರೆಷರು. ಕೆಲವೊಂದು ಟೈಮ್ ತಮಾಷೆ ಮಾಡಿ ವಿಡಿಯೋ ಹಾಕಿದ್ದೀವಿ. ಮಂಗಳೂರಿಗೆ ಬಂದಾಗ ಭಯ ಬಿದ್ದು ಭಟ್ಕಳ ಮತ್ತು ಇದರಿಂದ ಏನೋ ಧರ್ಮಸ್ಥಳದಿಂದ ಭಯ ಬಿದ್ದು ಮಂಗಳೂರಿಗೆ ಬಂದು ಮಲ್ಕೊಂತವ್ರೆ ಅಂತ ತಮಾಷೆ ಮಾಡಿಬಿಟ್ಟು, ಬೆಂಗಳೂರಿಗೆ ಬಂದುಬಿಟ್ಟಿರೋ SITಗಳವರು ಏನು ಕೆಲಸ. ವಿ ಹ್ಯಾವ್ ಬಿನ್ ಮಾನಿಟ್ರಿಂಗ್ ದೆಮ್. ಅವ್ರನ್ನ ಮಾನಿಟ್ರಿಂಗ್ ಮಾಡ್ತಾ, ಅವ್ರಿಗೆ ಒಂದಷ್ಟು ತಮಾಷೆ ಮಾಡ್ತಾ, ಒಂದಷ್ಟು ಮಾನಿಟ್ರಿಂಗ್ ಮಾಡ್ತಾ ಇರೋದ್ರಿಂದ ಮತ್ತು ಈಗೇನೋ ಫೀಲ್ಡ್ಗೆ ಇಳಿದಿದ್ದಾರೆ. ಇದನ್ನೇ ಫೀಲ್ಡ್ಗೆ ಇಳಿದು ಏನೋ ಮಾಜರ್ ಮಾಡೋ ಪಟ್ಟಿಗೆ ಈ ವಿರೋಧ ಪಕ್ಷರು ಎಲ್ಲಿದ್ದರೂ ಬಂದು ಕಾಗೆಗಳು ಗೊಬ್ಬೆಗಳ ಥರ ಬಂದು, ಅವನು ಅಶೋಕ ಒಳ್ಳೆ ಕಾಗೆ ಥರ ಕಾವು 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 ಅಂತ ಬರೀ ಸಾಬ್ರ ಮೇಲೆ ಅಲ್ಲಿ ಆಯಿತು. ಅಂದರೆ ಲೆಕ್ಕ ಹಾಕೊಳ್ಳಿ, ನ್ಯಾಯ ಕೊಡ್ಸೋಕ್ಕೆ ಯಾವ ಉಸುವಳಿ ರಾಜಕಾರಣಿನೂ ಬರಲ್ಲ. ಸೊ ನ್ಯಾಯ ಸಿಗುತ್ತಾ? ನ್ಯಾಯ ಅನ್ನೋದನ್ನು ನಾವು ಮಾನಿಟ್ರ್ ಮಾಡ್ತಾ ಪಡ್ಕೊಳ್ಬೇಕಾಗತ್ತೆ. ನಾವು ಯಾರು ಕೂಡ ನಮಗೆ ನ್ಯಾಯ ಕೊಡಿಸಲ್ಲ, ಒಂದು ವಿಚಾರ. ಎರಡನೇದಾಗಿ SIT ಯಾವ ಮಟ್ಟದಲ್ಲಿ ಬೇಕಾದ್ರೆ ಈ ಕೇಸನ್ನು ಹಾಳು ಮಾಡ್ಬೋದು, ಆ ಶಕ್ತಿ SITಗಿದೆ. ಐ ವಾಂಟೆಡ್ ಟು ಕ್ಲಾರಿಫೈ ದಟ್ SIT ಮನಸ್ಸು ಮಾಡಿದ್ರೆ ಯಾವ ಹಂತದಲ್ಲಿ ಬೇಕಾದರೂ ಈ ಕೇಸನ್ನು ಹಾಳು ಮಾಡ್ಬೋದು. ಏನು ಬೇಡ, ಎತ್ಕೊಂಬರೋ ಸ್ಕೆಲಿಟನ್ನು ಮಾಜರ್ ಮಾಡಿ ಅದನ್ನು ಫಾರೆನ್ಸಿಕ್ ಕಳಿಸೋವಂಥ ಸ್ಕೆಲಿಟನ್ನ ಬದಲಾವಣೆ ಮಾಡಿದ್ರೆ ಮುಗಿದೋಯ್ತಲ್ವಾ? ಬದಲಾವಣೆ ಮಾಡಿದ್ರೆ ಮುಗಿದೋಯ್ತು, ಕೇಸ್ ಬಿದ್ದೋಗುತ್ತೆ, ಅರೆಸ್ಟ್ ಆಗ್ಬೋದು. ಫಾರೆನ್ಸಿಕ್ಗೆ ಅವರು ಮಾಜರ್ ಮಾಡಿ ಏನೋ ರಿಕವರಿ ಮಾಡೋ ಸ್ಕೆಲಿಟನ್ನ ಬಿಟ್ಟು ಬೇರೆ ಯಾವುದೋ ಸ್ಕೆಲಿಟನ್ನ ತರಲ್ಲ ಅಂದ್ಕೊಂಡಿದ್ದೀರಾ? ಈ ಕೇಸಲ್ಲಿ 3 ಪಕ್ಷಗಳು ಯಾಕೆ ಮೌನವಾಗಿದೆ ಅಂತಂದರೆ, ಆರೋಪ ಹೊತ್ತಿರೋಂಥ ವ್ಯಕ್ತಿ ಹತ್ರ ಲಕ್ಷಾಂತರ ಕೋಟಿ ಹಣ ಇದೆ. ಒಂದು ಸರ್ಕಾರಕ್ಕೆ ಒಂದು 10 ರಾಜ್ಯದಲ್ಲಿ ಸರ್ಕಾರ ಮಾಡ್ಸೋಕ್ಕೆ ಹಣ ಕೊಡ್ಬೋದು, ಅಷ್ಟು ದುಡ್ಡಿದೆ ಅವನ ಹತ್ರ, ಆ ಕುಟುಂಬದ ಹತ್ರ. ನಿಮ್ಮನ್ನೆಲ್ಲ ಗುಬೆ ಮಾಡ್ಕೊಂಡಿರೋದು. ಉಂಡಿ ಕಾಸು ಹಾಕಿದ್ದೀರಾ, ಆ ಉಂಡಿ ಕಾಸನ್ನು ತೊಗೊಂಡೋಗಿ ಬೇರೆ ಹೆಂಗೆ ಬೇಕೋ ಆ ದೇವ್ರ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ಗಳನ್ನ, ಕಾಲೇಜುಗಳನ್ನ, ಡೆಂಟಲ್ ಕಾಲೇಜುಗಳನ್ನ, ಇಂಡಸ್ಟ್ರಿಗಳನ್ನು, ನನಗಿರೋ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ 10 ರಿಂದ 12 ಸಾವಿರ ಕೋಟಿ ಅವ್ರಿಗೆ ಆದಾಯ ಇದೆ ಅಂತ. ಯಾವ ದೊಡ್ಡ ವಿಚಾರ ರೀ? 1000 ಕೋಟಿ ಬಿಸಾಕ್ತಾರೆ. ಕಾಂಜಿ ಬಿಂಜಿಯವ್ರಿಗೆ 1000 ಕೋಟಿ, SIT ಅವ್ರಿಗೆ 1000 ಕೋಟಿ ವ್ಯಾಪಾರಕ್ಕೆ ಇಳಿದಿದಂತೆ. 1000 ಕೋಟಿ ಕೊಡ್ತೀವಿ, ಭಯ ಮುಚ್ಚೋದು ಸುಮ್ಮನೆ ಹೋಗಿ ಅಂತ. ಅವ್ರುಗಳು ನಾವು ಕೂಡ ಕಾಟನೋ ಅಥವಾ ನೀವು ಕೂಡ ಕಾಟನೋ, ದೇ ಡಿಂಟ್ ಸರೆಂಡರ್. ಪ್ರಯತ್ನ ಅಂತೂ ಬಿದ್ದಿದ್ದಾರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಬಿದ್ದರೆ, ಈಗಲೂ ಪ್ರಯತ್ನ ಬೀಳ್ತಾ ಇದ್ದಾರೆ ಇದನ್ನು ಡಿರೈಲ್ ಮಾಡೋಕ್ಕೆ. ನಾನು ಸೈಡ್ಗೆ ಹೋಗಲಿ ಅಂತ ಕಾಯ್ತಾವ್ರೆ. ಸೊ ಯಾವ ಮಟ್ಟದಲ್ಲಿ ಬೇಕಾದ್ರೂ SIT ಅವರು ಈ ಒಂದು ಕೇಸನ್ನು ಹಳ್ಳ ಹಿಡಿಸ್ಬೋದು. ಸತತವಾಗಿ ಮಾನಿಟರ್ ಮಾಡಬೇಕಾಗತ್ತೆ, ಮಾಧ್ಯಮಗಳಿಂದ ಕಲೆಕ್ಟ್ ಮಾಡಬೇಕಾಗತ್ತೆ. ಕಡಿಮೆ ಅಂದರೂ ನನ್ನ ಕಡೆ ಕಡಿಮೆ ಅಂದರೂ ಒಂದು 2,000 ಅಲ್ಲಿರೋರು ಇನ್ಫಾರ್ಮರ್ಸ್ ಆಗಿ ಕೆಲಸ ಮಾಡಿಕೊಂಡು ನಮ್ಗೆ ಮಾಹಿತಿ ಕೊಡ್ತಾವ್ರೆ, ವಿಡಿಯೋಗಳನ್ನ ಮಾಡ್ತಾವ್ರೆ, ಮಾನಿಟರ್ ಮಾಡ್ತಾರೆ. SITನ ಕಡಿಮೆ ಅಂದ್ರೆ ನನ್ನ ಕಡೆಯಿಂದ ಒಂದು 2,000 ಜನ ಮಾನಿಟರ್ ಮಾಡ್ತಾರೆ. ನಾನು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ಹತ್ರ ಅಂಥ ದುಡ್ಡು ಇಲ್ಲ, ದುಡ್ಡು ನಮ್ಮ ಹತ್ರ ಇಲ್ಲ. ಎವ್ರಿಬಡಿ ಈಸ್ ವಾಲಂಟರಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಅಸ್ ಇನ್ಫಾರ್ಮೇಶನ್. ಹಂಗಾಗಿ SIT ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಅಪೋಸಿಷನ್ ನೋಡಿ ಓಪನ್ ಆಗಿ ಹೇಳ್ತಾರೆ, ಸಾಬ್ರು ಮಾಡೋರೆ ಅಂತ ಓಪನ್ ಆಗಿ ಕೇರಳದವ್ರು ಮಾಡ್ತಾರೆ. ಈ ಬೋಳಿ ಮಕ್ಕಳು, ಈ ಹಲ್ಕಟ್ಟು ಬೇವರ್ಸಿಗಳು ಕೊಲೆಗಾರ ಪರವಾಗಿ ನಿಂತ್ಕೊಂತಾರೆ ಅಪೋಸಿಷನ್ ಅಂತಂದ್ರೆ. ನಿಮ್ಮನ್ನು ಕನ್ನಡಿಗರನ್ನ ಉದ್ಧಾರ ಮಾಡೋ ಬೇವರ್ಸಿಗಳ ಇವರು. ನಾನು ಇದೇ ವರ್ಡನ್ನೇ ಯೂಸ್ ಮಾಡ್ತೀನಿ. ಅವನು ಅಶೋಕ 3 ಬಿಟ್ಬಿಟ್ಟವನೆ, 3 ಅಲ್ಲ ಎಲ್ಲ ಬಿಟ್ಬಿಟ್ಟವನೆ. ಅವನ ಜೀವನದಲ್ಲಿ ಎಲ್ಲ ಆನಂದ ಪಡ್ಕೊಂಡವನೆ. ಅವನು ಉಳಿಸೋದು ಏನೂ ಇಲ್ಲ ನೋಡಿ. ಜನಗಳ ಪರವಾಗಿ ಯಾವನೂ ಇಲ್ಲ. ಯಾಕೆ ಕೊಲೆಗಾರ ಪರವಾಗಿ ಮಾತಾಡ್ತಾರೆ ಅಂದರೆ, ಕೊಲೆಗಾರ ಹತ್ರ ರಾಶಿ 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 ಹಿಮಾಲಯ ಬೆಟ್ಟದಷ್ಟು ದುಡ್ಡಿದೆ, ಹಿಮಾಲಯ ಬೆಟ್ಟದಷ್ಟು ಆಸ್ತಿ ಇದೆ. ಬರೆದಿಟ್ಕೊಳ್ಳಿ.
ಒಂದು ನನ್ನ ಗೆಸ್ ಸುಳ್ಳಾಗಿಲ್ಲ ಅಂತಂದರೆ 15 ದಿವಸದಲ್ಲಿ ವಿತಿನ್ 15 ಡೇಸು ಕೊಲೆಗಾರರಿಗೆ ಬೆಡಿ ಹಾಕ್ತಾರೆ, ಇಲ್ಲ ಕೊಲೆಗಾರನ ದೇಶ ಬಿಟ್ಟು ಓಡೋಗೋಕ್ಕೆ ಈ ಹಲ್ಕಟ್ಟುಗಳಿಗೆ ಹೆಲ್ಪ್ ಮಾಡ್ತಾರೆ. ಎರಡೂ ಪಾಸಿಬಿಲಿಟೀಸ್ ಇದೆ. ದೇರ್ ಆರ್ 2 ಪಾಸಿಬಿಲಿಟೀಸ್. ನಾನು ರಿಪೀಟೆಡ್ ಆಗಿ ಹೇಳ್ತೆ. ಆಮೇಲೆ ನಾನು ಹೇಳಿದ್ದೀನಿ ಯಾವುದೂ ಕೂಡ ಸುಳ್ಳಾಗಿಲ್ಲ. ನಾನು ಹೇಳಿದೆ ಅಗಿತಾರೆ ಅಂತಂದು ಅಗಿಸ್ದೆ. ಸಖತ್ ಪ್ರಯತ್ನ ಇದೆ, ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಹಿಂದ್ಗಡೆ ಆಕಾಶ ಬ್ಲೂ ಕಲರ್ ಇದೆ. ನನ್ನನ್ನು ನಂಬಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಹೊರತು ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತಲ್ಲ. ನಾನು ಹೇಳಿದ್ನಲ್ಲ, ಈ ಕೇಸನ್ನು ಕೆಡ್ಸೋಕ್ಕೆ ಸಾಲುಗಟ್ಟಿ ನಿಂತವ್ರೆ, ಕೊಂಡ್ಗಣಕ್ಕೆ ಸಾಲುಗಟ್ಟಿ ನಿಂತವ್ರೆ. ದೇ ಆರ್ ಇನ್ ಲೈನ್ ಟು ಪರ್ಚೇಸ್. ಡೂ ಯು ನೋ? ಜಗದೀಶ ಸುಮ್ಮನೆ ಆಗ್ಬಿಡು ಅಂತ ಲೈನಲ್ಲಿದ್ದಾರೆ. ನನಗೆ ಎಷ್ಟು ಫೋನ್ಗಳು ಮಾಡಿಸಿದ್ರು ಗೊತ್ತಾ? ಈ ವಿಚಾರದ ತಲೆ ಹಾಕ್ಬೇಡ, ದೇವ್ರ ಹೆಸರು ಹೇಳ್ಕೊಂಡು ನಾನು ಭಯ ಹಿಡಿಸಿದ್ರು. ಆಯ್ತಪ್ಪ, ಮಂಜುನಾಥ ಸ್ವಾಮಿ ನಮ್ಮನ್ನು ಹಾಳು ಮಾಡ್ಬೇಕಾದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ, ಮಾಡಲಿ ಬಿಡು, ನಾನು ಮಾಡ್ತಾ ಇದ್ದ ಒಳ್ಳೆ ಕೆಲಸ, ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆ ರೀತಿ